ಮೂರ್ ಕಾಫಿ, ಒಂದ್ ಫ್ರೂಟ್ ಸಲಾಡ್, ಒಂದು ಬ್ರೌನಿ ವಿತ್ ಐಸ್ ಕ್ರೀಮ್ಗೆ 1785 ರೂಪಾಯಿ ಆಯ್ತು. ನಾನ್ ನಿಮ್ಮ ನ ಆಶಿಕ್ ಮಾತಾಡ್ತಾ ಇರೋದು. ಇಲ್ಲಿ ನೀವು ಊಟ ಮಾಡಕ್ಕೆ ಅಂತ ಹೋದ್ರೆ ತಿರುಪ್ತಿ ನಾಮಾನೆ, ಆದ್ರೆ ಬರೀ ಎಕ್ಸ್ಪೀರಿಯನ್ಸ್ ಗೋಸ್ಕರ ಹೋಗ್ತೀವಿ ಅಂತ ಅಂದ್ರೆ ಎಂಜಾಯ್ ಮಾಡ್ತೀರಾ. 240 ಫೀಟ್ ಅಬೌವ್ ದ ಗ್ರೌಂಡ್ ಲೆವೆಲ್ ಅಲ್ಲಿ ಇದೆ. 25ನೇ ಫ್ಲೋರ್ ಗೆ ಹೋಗಕ್ಕೆ ಕ್ಯೂ ಅಲ್ಲಿ ಕಾಯ್ಬೇಕು. ಈ ರೆಸ್ಟೋರೆಂಟ್ ವಿಶೇಷತೆ ಏನಪ್ಪಾ ಅಂದ್ರೆ ನೀವು ಕುತ್ಕೊಂಡಿರೋ ಜಾಗ ಎಲ್ಲ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ. ಡೆಲ್ಲಿಲಿರೋ ಪ್ರಸಿದ್ಧ ಜಾಗಗಳ ವ್ಯೂ ಪ್ರತಿ ಟೇಬಲ್ ಇಂದ ಸಖತ್ತಾಗಿ ಕಾಣುತ್ತೆ. ನೀವು ಮೂವ್ ಆಗ್ತಾ ಇದೀರಾ ಅಂತ ಗೊತ್ತಾಗದೆ ನೇಮ್ ಬೋರ್ಡ್ ಗಳಿಂದ. ಕನೋಟ್ ಪ್ಲೇಸ್ ಅಲ್ಲಿ ಇದ್ದಾಗ ನೀವು ಆರ್ಡರ್ ಮಾಡಿದ್ರೆ STC ಬಿಲ್ಡಿಂಗ್ ವ್ಯೂ ಬಂದಾಗ ಆರ್ಡರ್ ಬರುತ್ತೆ. ಮೂವ್ ಆಗ್ತಾ ಇರೋ ಎಕ್ಸ್ಪೀರಿಯನ್ಸ್ ನ ಎಂಜಾಯ್ ಮಾಡ್ಲಿ ಅಂತಾನೆ ಲೇಟ್ ಆಗಿ ಆರ್ಡರ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ಆರ್ಡರ್ ಮಾಡಿದ ಕ್ಯಾಪಿಚಿನೋ ಕೊಡಕ್ಕೆ 1 ಗಂಟೆ ತಗೊಂಡ್ರು. ನಾವು ಫ್ಯಾಮಿಲಿ ಜೊತೆ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಒಬ್ರೆ ಹೋಗ್ಬಿಟ್ಟಿದ್ರೆ ತಲೆ ಗೊಬ್ಬರನೇ ಆಗ್ಬಿಡೋದೇನೋ. ಮೆನುಲಿರೋ ರೇಟ್ ಗಳು ನೋಡಿ ವರ್ತಿಲ್ಲ ಅನಿಸ್ತು. ಆಚೆ ಬಂದು ಕನೋಟ್ ಪ್ಲೇಸ್ ಅಲ್ಲಿ ರಾಜ್ಮಾ ಚಾವಲ್, ಚೋಲೆ ಚಾವಲ್ ನ ತಿಂದ್ವಿ. ಈ ರಿವಾಲ್ವಿಂಗ್ ರೆಸ್ಟೋರೆಂಟ್ ಹೆಸರು ಪರಿಕ್ರಮಾ ರೆಸ್ಟೋರೆಂಟ್. ಅಂತರಿಕ್ಷಾ ಭವನ್, ಕಸ್ತೂರ್ಬಾ, ಗಾಂಧಿ ಮಾರ್ಗ್ ಅಲ್ಲಿದೆ. ನೀವೇನಾದ್ರೂ ಡೆಲ್ಲಿಗೆ ಹೋದಾಗ ವಿಸಿಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಮಾಡಿ.